ಉಪ್ಪರಗಟ್ಟಿಯಲ್ಲಿ ಕಳಪೆ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಉಪ್ಪರಗಟ್ಟಿಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ತಂದ ರಸ್ತೆ. ವಿಜಯನಗರದಲ್ಲಿ ಕಳಪೆ ರಸ್ತೆ ಕಾಮಗಾರಿ ಜನರ ಆಕ್ರೋಶ ಭುಗಿಲೆದ್ದಿದೆ. ಉಪ್ಪರಗಟ್ಟಿ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆ, ಗುತ್ತಿಗೆದಾರರ ವಿರುದ್ಧ ಗಂಭೀರ ಆರೋಪ. ಗುಂಡಿಗಳಿಂದ ಅಪಘಾತ ಭೀತಿ, ರಾತ್ರಿ ಸಂಚಾರಕ್ಕೆ ಜನರಿಗೆ ಜೀವ ಭಯ. ಗರ್ಭಿಣಿಯರು, ರೈತರು ಸಂಕಷ್ಟದಲ್ಲಿ, ತಕ್ಷಣ ದುರಸ್ತಿ ಮಾಡಲು ಒತ್ತಾಯ. ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆ, ಜಿಲ್ಲಾಡಳಿತಕ್ಕೆ ಡೆಡ್ಲೈನ್. ವಿಜಯನಗರದಲ್ಲಿ ಕಳಪೆ ರಸ್ತೆ ಕಾಮಗಾರಿ ಜನರ ಆಕ್ರೋಶ ಭುಗಿಲೆದ್ದಿದೆ. ಉಪ್ಪರಗಟ್ಟಿ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆಯಾಗಿ ನಿಂತಿದೆ. ಗುತ್ತಿಗೆದಾರರ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಗುಂಡಿಗಳಿಂದ ಅಪಘಾತದ ಭೀತಿ, ರಾತ್ರಿ ಸಂಚಾರಕ್ಕೆ ಜನರಿಗೆ ಜೀವ ಭಯ. ಗರ್ಭಿಣಿಯರು, ರೈತರು ಸಂಕಷ್ಟದಲ್ಲಿದ್ದಾರೆ, ತಕ್ಷಣ ದುರಸ್ತಿ ಮಾಡಲು ಒತ್ತಾಯ ಮಾಡಲಾಗಿದೆ. ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಡೆಡ್ಲೈನ್ ನೀಡಿದ್ದಾರೆ. ಕೂಡಲೇ ರಸ್ತೆಯನ್ನ ದುರಸ್ತಿಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಡೆಡ್ಲೈನ್ ನೀಡಿದ್ದಾರೆ ಗ್ರಾಮಸ್ಥರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪ್ಪರಗಟ್ಟಿ ಗ್ರಾಮದಲ್ಲಿ ನಿರ್ಮಿಸಲಾದ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುತ್ತಿಗೆದಾರರು ನಿಯಮಗಳನ್ನ ಗಾಳಿಗೆ ತೂರಿ ಕಳಪೆ ಮಟ್ಟದ ಸಾಮಗ್ರಿಗಳನ್ನ ಬಳಸಿ ಕಾಮಗಾರಿ ನಡೆಸಿದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಅಲ್ಲಲ್ಲಿ ಕಲ್ಲುಗಳನ್ನ ನಾಮಕಾವಸ್ಥೆಗೆ ಹಾಕಲಾಗಿದ್ದು ರಸ್ತೆಯ ಗುಣಮಟ್ಟ ಕುಸಿದಿದೆ ಎಂದು ದೂರುತ್ತಿದ್ದಾರೆ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ರಸ್ತೆಯ ಗುಂಡಿಗಳಿಂದಾಗಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಹಲವು ಬಾರಿ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿವೆ. ವಾಹನ ಸವಾರರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ. ರೈತರು ಮತ್ತು ಆಸ್ಪತ್ರೆಗೆ ತೆರಳುವವರು ಕೂಡ ಈ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದಾರೆ. ಗರ್ಭಿಣಿ ಮಹಿಳೆಯರು ಸಹ ಇದೇ ಮಾರ್ಗವಾಗಿ ಬೆಣಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗಿದೆ. ಹೀಗಾಗಿ ರಸ್ತೆ ದುರಸ್ತಿ ಕಾಮಗಾರಿಯನ್ನ ಶೀಘ್ರವೇ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಸ್ತೆಯ ದುಸ್ಥಿತಿಯಿಂದಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಗ್ರಾಮದ ಯುವಕರು ಹಾಗೂ ರೈತರು, ಶಾಸಕರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸದಿದ್ರೆ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಕ್ರಮ ಕೈಗೊಳ್ಳಬೇಕಿದೆ.
ರೋಡಿನ ಕಾಲಾಗೆ ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸರ್ಕಾರ ಈಗ ನಾವು ನೋಡಿದಂತೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಬಹಳಷ್ಟು ರೋಡ್ಗಳು ಜಖಂಗೊಂಡಿದ್ದಾವೆ. ಹಾಗಾಗಿ ಈಗ ನಾವು ನಿನ್ನೆ ಮಾಡಿದಂತ ಒಂದು ವರದಿ ಬಹಳಷ್ಟು ಏನಂದ್ರೆ ರೈತರಿಗೆ ಬಹಳಷ್ಟು ತೊಂದರೆ ಆಗುವಂತ ಒಂದು ವರದಿ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಆ ರೋಡ್ ಅನ್ನ ಕನಿಷ್ಠ 25 ವರ್ಷದ ಮೇಲೆ ಯಾವಾಗೋ ಮಾಡಿದ್ದು. ಇದುವರೆಗೂ ಸಹಿತ ಯಾವುದೇ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು ಇತ್ತ ತಿರುಗಿ ನೋಡಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿಂದ ಸ್ವಲ್ಪ ದೂರ ಬೆಣಕಲ್ ಅಂತ ಗ್ರಾಮ ಇದೆ, ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವಂತ ರೋಗಿಗಳು ನಾವು ಹೋಗೋದೇ ಬೇಡ, ಇಲ್ಲೇ ಸಾತ್ರೆ ಸಾಯ್ತೀವಿ ಅನ್ನೋ ಒಂದು ಮನೋಭಾವನೆ ಉಂಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಓಡಾಡುವಂತ ರೈತರು ಜೀವನ ಯಾವ ತರ ಆಗಿದೆ ಅಂತಂದ್ರೆ, ಈಗ ಬೆಳಿಗ್ಗೆ 4 ಗಂಟೆಗೆ ಕರೆಂಟ್ ಬರುತ್ತೆ, ಹೊಲಕ್ಕೆ ನೀರು ಹಾಸಕ್ ಹೋಗ್ತಾರೆ ಅವರು. ಆಮೇಲೆ ಬೆಳೆಗಳಿಗೆ ನೀರ್ ಬಿಡಕ್ ಹೋಗುವಂತ ಸಮಯದಲ್ಲಿ ಏನು ಬೈಕಿನ ಒಂದು ಲೈಟ್ ಬೆಳಕು ಸಾಕಾಗಲ್ಲ. ಹಾಗಾಗಿ ಆ ರೋಡಿನಲ್ಲಿ ಬಹಳಷ್ಟು ಜನ ಬಿದ್ದು ಈಗಾಗ್ಲೇ
ಕೈಯನ್ನ ಮುರ್ಕೊಂಡಿರ್ತಕ್ಕಂಥದ್ದು, ಕಾಲನ್ನ ಮುರ್ಕೊಂಡಿರ್ತಕ್ಕಂಥದ್ದು, ಪ್ರಾಣ ಹೋಗುವಂತ ಸ್ಥಿತಿಯೂ ಸಹ ಕೆಲವೊಬ್ಬ ರೈತರು ಕಂಡು ಬಂದಿದೆ ಅಂತಂದೇ ಹೇಳ್ಬೋದು. ಆ ರಸ್ತೆ ಸುಮಾರು ಎಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತದ್ದು? ಎಸ್ ಮ್ಯಾಮ್, ಈಗ ಆ ರಸ್ತೆ ಈಗ ಸುಮಾರು 4 ರಿಂದ 5 ಗ್ರಾಮಗಳಿಗೆ ಆ ರಸ್ತೆಯಿಂದ ಬಹಳಷ್ಟು, ಆ ರಸ್ತೆಯಲ್ಲಿ ಓಡಾಡುವಂತ ಸವಾರರು ಬಹಳಷ್ಟು ಆಗಿದ್ರು ಮ್ಯಾಮ್. ಯಾಕೆ ಅಂತಂದ್ರೆ ಆ ರಸ್ತೆ ಒಂದು ಜೀವನಾಡಿ, ರೈತರ ಜೀವನಾಡಿ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಆ ರಸ್ತೆಯಲ್ಲಿ ಇರ್ತಕ್ಕಂತ ಸರಿಸುಮಾರು ಒಂದು 500 ರೈತರು ಈ ರಸ್ತೆಯಲ್ಲೇ ಚಲಾಯಿಸ್ಬೇಕಾಗಿದೆ. ಈಗ ಹಾಗಾಗಿ ಈ ರಸ್ತೆಯಲ್ಲಿ ಚಲಾಯಿಸ್ಬೇಕಾದ್ರೆ ಯಾವಾಗ ರೈತರ ಪ್ರಾಣ ಹೋಗುತ್ತದೋ ಅಂತಂದು ಎದುರಿ ಏನು ಕಾಲ್ನಡಿಗೆಯಲ್ಲೇ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಅಂದ್ರೆ ಅಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೂ ಅದೇ ದಾರಿ, ರೈತರು ಓಡಾಡೋದಕ್ಕೂ ಅದೇ ದಾರಿ ಇದೆ, ಆದ್ರೂ ಅದಿನ್ನು ಸಂಪೂರ್ಣವಾಗಿ ಹದಗೆಟ್ಟು ನಿಂತಿದೆ. ಆಗ್ಲಿಕ್ಕಂತಾರೆ. ಆಮೇಲೆ ಏನಾಗಿದೆ ಅಂತಂದ್ರೆ ಯಾರೋ ಒಬ್ಬ ಕಾಂಟ್ರಾಕ್ಟ್ ಬಂದಿದ್ದಾರೆ ಅಲ್ಲಿ, ಅಲ್ಲೊಂದು ಸ್ವಲ್ಪ ಏನು ಕಲ್ಲು, ರೋಡ್ ಮಾಡುವ ಕಲ್ಲು ಅಲ್ಲಲ್ಲೂ ಹಾಕಿದ್ದಾರೆ. ಅದೇನು ದುಡ್ಡು ಎತ್ಕೊಂಡ್ ಹಾಕಿರೋದು ಏನು ನಾಮಕಾವಸ್ಥೆ ಹಾಕಿರೋದು, ಯಾಕೆ ಶಾಸಕರಿಗೆ ಅದು ಇನ್ನು ಕಣ್ಣಿಗೆ ಬಿದ್ದಿಲ್ಲಲ್ಲ, ಅದು ಬಹಳಷ್ಟು ದುರ್ವ್ಯವಸ್ಥೆ ಅಂತಂದೇ ಹೇಳ್ಬೋದು. ಈಗ ಅಲ್ಲಿರ್ತಕ್ಕಂತ ಓಟ್ ಕೊಟ್ಟಿರ್ತಕ್ಕಂತ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶಾಸಕರು ಈ ಕಡೆ ನೋಡ್ತಾ ಇಲ್ಲ, ನಮ್ ಕಡೆನ ನೋಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಾಣ ಹೋಗುವ ಸ್ಥಿತಿ ಬಂದ್ರು ನಮ್ ಕಡೆ ಗಮನ ಕೊಡ್ತಾ ಇಲ್ಲ. ಹಲವು ಬಾರಿ ನಾವು ಅವರಿಗೆ ಏನೋ ರೈಟಿಂಗ್ ನಲ್ಲಿ ಮನವಿ ನೀಡಿದ್ವಿ, ಅವ್ರನ್ನ ಭೇಟಿಯಾಗಿ ಮನವಿ ನೀಡಿದ್ವಿ, ಅವರು ಕಾರ್ಯಕ್ರಮಕ್ಕೆ ಊರಿಗೆ ಬಂದಾಗೂ ಸಹಿತ ಹೇಳಿದ್ವಿ, ಅವ್ರ ಮನೆಗೆ ಹೋಗಿ ಹೇಳಿದ್ವಿ ಅಂತಂದು ಹೇಳ್ತಾ ಇದಾರೆ. ಅಂದ್ರೆ ಈ ವಿಷಯ ಆಲ್ರೆಡಿ ಅಧಿಕಾರಿಗಳಿಗೆ, ಶಾಸಕರಿಗೆ ತಿಳಿದಿದ್ರು ಕೂಡ ಅವ್ರು ಯಾವ್ದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು 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 ಹೌದು. ಹಾಗಾಗಿ ಈಗ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಹೊರತು, ಬಟ್ ಇಲ್ಲಿ ಈ ರೋಡಿನ, ಈ ಗ್ರಾಮದ ಅಭಿವೃದ್ಧಿ ಬಹಳಷ್ಟು ಕಡಿತಗೊಳ್ತಾ ಇದೆ. ಇಲ್ಲಿನ ಏನು ಜೀವನ, ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವ ರೈತರಿಗೆ ಸಂಕಷ್ಟ ತಂದು ಉಂಟು ಮಾಡಿದೆ ಅಂತಂದೇ ಹೇಳ್ಬೋದು. ಸುಮಾರು ಎಷ್ಟು ಕಿಲೋಮೀಟರ್ ಇರಬಹುದು ಆ ರೋಡ್? ಸುಮಾರು ಈಗಾಗಲೇ ಅದು 9 ರಿಂದ 10 ಕಿಲೋಮೀಟರ್ ಈಗ ಆ ರೋಡ್ ಇದೆ. ಅಂದ್ರೆ ಹಾಸ್ಪಿಟಲ್ಗೆ ಮತ್ತೆ ಗ್ರಾಮಕ್ಕೆ ಎಷ್ಟು ಕಿಲೋಮೀಟರ್ ಇದೆ? 9 ಕಿಲೋಮೀಟರ್ ಇದೆ ಅಲ್ಲಿಂದ ಅಲ್ಲಿಗೆ. ಬರೀ 9 ಕಿಲೋಮೀಟರ್. ಶಾಸಕರ ಸಾರ್ವಜನಿಕರ ಆಕ್ರೋಶ, 9 ಕಿಲೋಮೀಟರ್ ಶಾಸಕರಿಗೆ ರೋಡ್ ಮಾಡ್ಕೊಡಕ್ ಆಗ್ತಾ ಇಲ್ಲ. ನಮ್ಮ ಜೀವನ ಹೇಗೆ ಅನ್ನೋ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಎಸ್ ಬಸವರಾಜ್, ಧನ್ಯವಾದ. ನಮ್ದು ಇರೋದಂಗ ಐತಿ, ಕಾಣ್ತೈತೆ ಅವ್ರಿಗೆ ಕಾಣ್ತೈತೆ. ಈ ಕಡೆಗೆ ಅಬಕಾರಿ ಇಲಾಖೆ ಅದು ಯೂಸ್, ನರ್ಸನ್ನು ಯೂಸ್, ರೋಡ್ ಹೇಳ್ಬಾರ್ದು ನಿಮಿಷ. ನಮ್ದು ಇರೋದಂಗ ಐತಿ, ಕಾಣ್ತೈತೆ ಅವ್ರಿಗೆ ಕಾಣ್ತೈತೆ. ಈ ಕಡೆಗೆ ಅಬಕಾರಿ ಇಲಾಖೆ ಅದು ಯೂಸ್, ನರ್ಸನ್ನು ಯೂಸ್, ರೋಡ್ ಹೇಳ್ಬಾರ್ದು ನಿಮಿಷ. ಈ ಬಗ್ಗೆ ಮತ್ತಷ್ಟು ವಿಚಾರ ತಿಳಿದುಕೊಳ್ಳೋಣ. ಗ್ರಾಮಸ್ಥರಾದಂತಹ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಸಮಸ್ಯೆ ಏನಿದೆ ಕೇಳೋಣ. ವಿಶ್ವನಾಥ್ ಅವರೇ, ನಿಮ್ಮ ಗ್ರಾಮಕ್ಕೆ ಸುಮಾರು 9 ಕಿಲೋಮೀಟರ್ ಇದೆ ಗ್ರಾಮದಿಂದ ಹಾಸ್ಪಿಟಲ್ಗೆ ಅಂತ ಸುದ್ದಿ ಮಾಡಿದ್ದಾರೆ, ಆದ್ರೂ ರೋಡ್ ಇನ್ನ ದುರಸ್ತಿ ಆಗಿಲ್ಲ ಅಂತ ಸುದ್ದಿ ಬಂದಿದೆ. ಏನಿದೆ ನಿಮ್ ಸಮಸ್ಯೆ?
ಹೌದು ಮೇಡಮ್, ಹೌದು. ಈಗ ಒಂದ್ 25-30 ವರ್ಷ ಆಯ್ತು ಮೇಡಮ್. ಅವಾಗಿಂದ ರೋಡ್ ಆಗಿಲ್ಲ ಮೇಡಮ್. ಯಾವಾಗ ಒಂದ್ಸಲ ಆಗಿರೋದು ಮೇಡಮ್. ಇವತ್ತಿನವರೆಗೂ ನಾವು ಎಲ್ಲಾ MLA ಗಳು MLA ಬಂದ್ರು ಎಲ್ಲರಿಗೆ ಮನವಿ ಪತ್ರ ಕೊಟ್ಟ ಸಾಕಾಗಿದೆ ಮೇಡಮ್. ಮನವಿ ಪತ್ರ ಕೊಟ್ರು ಇನ್ನು ಯಾವುದೇ ರೀತಿ ಸ್ಪಂದನೆ ನೀಡಿಲ್ವಾ ಅವರು? ಇಲ್ಲ ಮೇಡಮ್, ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ. ಏನೇ ಅದಕ್ಕೆ ವರ್ಕ್ ಮಾಡಿಲ್ಲ ಮೇಡಮ್. ಈ 3-4 ಜನ MLA ಗಳು ಬಂದ್ರು, ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಮೇಡಮ್. ಅಧಿಕಾರಿಗಳು ಕೂಡ ಯಾವುದೇ ರೀತಿ ಹೋಗಿ ಹೇಳಿಲ್ಲ, ಬಂದು ನೋಡು ಕೂಡ ಇಲ್ಲ. ಇಲ್ಲ ಅದ್ರ ಬಗ್ಗೆ ಏನು ಗಮನನೇ ಇಲ್ಲ ಮೇಡಮ್. ಸುಮಾರು ದಿನನಿತ್ಯ ಎಷ್ಟು ಜನ ಓಡಾಡ್ಬೋದಲ್ಲಿ? ಸುಮಾರು ನಮ್ದು ವಹಿವಾಟ್ ಇರೋದು ಅಲ್ಲೇ ಮೇಡಮ್. ಹಾಸ್ಪಿಟ್ಲ್ ಇರೋದು ಬಣಕಲ್ಲೇ ಮೇಡಮ್. ಅಲ್ಲಿದ್ದ ಸೊಸೈಟಿಗೆ ಹೋಗ್ಬೇಕಾದ್ರು ಬಣಕಲ್ಲಿಗೆ ಹೋಗ್ಬೇಕು ಮೇಡಮ್. ನಿಮ್ ಗ್ರಾಮದಲ್ಲಿ ಹಾಸ್ಪಿಟಲ್ ಸೊಸೈಟಿ ಏನು ಇಲ್ವಾ ಸರ್? ಇಲ್ಲ ಮೇಡಮ್, ನಮ್ ಗ್ರಾಮದಲ್ಲಿ ಏನಿಲ್ಲ. ನಾವ್ ಎಲ್ಲಿಗೆ ಎದಕ್ಕೆ ಹೋಗ್ಬೇಕಂದ್ರ ಅಲ್ಲಿಗೆ ಹೋಗ್ಬೇಕು. ಬೆಣಕಲ್ ಗ್ರಾಮಕ್ಕೆ ಹೋಗ್ಬೇಕು, ನೀವೇನಕ್ಕೆ ಹೋಗ್ಬೇಕು ಅಂದ್ರು? ಹೌದು ಮೇಡಮ್. ಅಂದ್ರೆ ನೀವು ಹೋಗೋಕೆ ಅದೇ ರೋಡಲ್ಲಿ ಹೋಗ್ಬೇಕು. ಆ ರೋಡ್ ಇನ್ನೂ ಸರಿ ಮಾಡಿಲ್ಲ ಅವರು? ಇಲ್ಲ ಮೇಡಮ್, ಸರಿ ಮಾಡಿಲ್ಲ ಮೇಡಮ್. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀರಾ? ಹೌದು ಮೇಡಮ್, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತೆ ಗಮನ ಹರಿಸಲಿಲ್ಲ ಅಂದ್ರೆ ಮುಂದೆ ಹೋರಾಟ ಮಾಡ್ತೀವಿ ಮೇಡಮ್. ಸುಮಾರು 25 ವರ್ಷದಿಂದ ಅವ್ರು ಸರಿನೇ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಾ ನೀವು? ಹೌದು ಮೇಡಮ್, ಮಾಡ್ತೀವಿ ಮೇಡಮ್. ಎಸ್, ಧನ್ಯವಾದ. ಹಾ. ನಮ್ದು ಇರೋದಂಗ ಐತಿ, ಕಾಣ್ತೈತೆ ಅವ್ರಿಗೆ ಕಾಣ್ತೈತೆ. ಈ ಕಡೆಗೆ ಅಬಕಾರಿ ಇಲಾಖೆ ಬಾರ್ ಗೌರ್ಮೆಂಟ್ ಅದು ಯೂಸ್ ನರ್ಕನ್ನು ಯೂಸ್ ಯೂಸ್ ಈ ರೋಡ್ ಹೇಳ್ಬಾರ್ದು ನಿಮಿಷ. ರೋಡಿನ ಕಾಲಾಗೆ ಭಾಳ ಸಲ ನಾವು ಮನವಿ ಮಾಡಿದ್ವಿ ಸರ್. ಹಾಲಿ ಭೀಮನಾಯ್ಕ ಅವರು MLA ಆಗಿದ್ರು ಕ್ಷೇತ್ರಕ್ಕೆ, ಅಗ್ರಿಮ ಕ್ಷೇತ್ರಕ್ಕೆ. ಅವಾಗ ಕೂಡ ನಮ್ಮೂರಲ್ಲಿ ಫಂಕ್ಷನ್ ಮಾಡಿದ್ವಿ. ಅವಾಗ ಬಂದಾಗ ಕೂಡ ಹೇಳಿದ್ವಿ, ಅವಾಗೂ ಮಾಡಲಿಲ್ಲ. ಮತ್ತು ನೆಕ್ಸ್ಟು ನೇಮರಾಜ್ ನಾಯ್ಕ ಅವರು MLA ಆಗಿದ್ದಾರೆ, ಅವ್ರಿಗೂ ಭಾಳ ಸಲ ಹೇಳಿದ್ವಿ. ಅವರು ಕಿವಾಗ ಎತ್ಕೊಂಡಿಲ್ಲ. ನಮಗೆ ಇಲ್ಲಿ ಸೊಸೈಟಿ ಇದೆ ಸರ್, ಈ ರೋಡ್ ಕಂಪಲ್ಸರಿ ನಮಗೆ ಯೂಸ್ ಇದೆ ಸರ್. ದಿನ ಬೆಳಕಾದ್ರೆ ರೈತರು ಇದೇ ದಾರಿಯಲ್ಲೇ ಓಡಾಡೋದು. ಹಂಗಾಗಿ ನಮಗೆ ದಯವಿಟ್ಟು ಇದನ್ನು ಏನಾರ ಮಾಡಿ ಇದು ಮಾಡಿಕೊಡೋಕ್ಕಂತ ನಿಮ್ಮ ಮೂಲಕ ನಾವು ಕೇಳ್ಕೊಳಕತ್ತೀವಿ ಸರ್. ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಿಮಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆ? ಇಷ್ಟು ವರ್ಷ ಆಯ್ತು ಸರ್. ನಮ್ಮ ಎಷ್ಟೊತ್ತನೇ ಬೇಕು ಅಷ್ಟೊತ್ತನೇ ಕರೆಂಟ್ ಕೊಡ್ತಾನ, 3 ಗಂಟೆ ಕೊಡ್ತಾನ, 5 ಗಂಟೆ ಕೊಡ್ತಾನ. ಯಾವಾಗ ಬೇಕಾದ್ರೆ ಬರ್ಬೇಕಂದ್ರೆ ನಮಗೆ ಭಾಳ ಸಮಸ್ಯೆ. ಈ ರೋಡ್ನೇ ನಮಗೆ 2 ಗಂಟೆ ಬೇಕಾದ್ರೆ ಬರ್ಬೇಕಂದ್ರೆ ಬರಂಗಿಲ್ಲ ರೀ, ಎಲ್ಲ ಕಲ್ಲು ಎದ್ದು ನಿಂತು ಬಿಡ. ಇದು ನಮಗೆ ಆದಷ್ಟು ಮಟ್ಟಿಗೆ ನೀವು ಮಾಡಿಕೊಟ್ರೆ ಒಳ್ಳೇದಂತ ನಾವು ಕೇಳ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ಸರ್, ಎಲ್ಲ ಏನು ಹೇಳ್ಬೇಕು ಅವ್ರಿಗೆಲ್ಲ ಹೇಳಿದ್ರು ಆಯ್ತಪ್ಪ ಮಾಡ್ತಾ ಇದೀವಿ ಹಾಗೆ ಬಿಡತ್ತೆ ಸರ್ ಅಂತ ಹೇಳೋದ. ಇದೇ ಥರನ ಮಾಡೇ ಇಲ್ಲ ನೋಡಿ ಸರ್. ಇಷ್ಟು ಈ ಕಲ್ಲು ಯಾಕೆ ಹಾಕಿದಾರಂತ ಏನಾದ್ರು ಗೊತ್ತಾ ನಿಮಗೆ? ಹೇಳ್ತಾ ಇದಾರೆ ಸರ್ ಅವ್ರು ಅಷ್ಟೇ. ಆಗೈತಪ್ಪ ಅಂತ ಹೇಳಿದ್ರೆ ಆಗೈತಂದು ಆ ಕಡೆ ಒಂದು ತಡಿ ಈ ಕಡೆ ಒಂದು ತಡಿ ಗಿಡ ಕಿತ್ರೆ ಇದು 4 ಕಲ್ಲ ಉಗ್ಗಿ ಮತ್ತೆ ಒಟ್ಟು ಬೀಳ್ರಪ್ಪ ಅಂತ ಹೇಳಿ ಬೀಳಂಗ್ ಮಾಡೋದು. ಡಾಂಬರ್ ಹಾಕ್ರಿ ಅಂತಂದು ಹೇಳಿದ್ರೆ ಇಷ್ಟೇ ನಮಗೆ ಟೆಂಡರ್ ಆಗಿರೋದು, ಇಷ್ಟೇ ಮಾಡ್ತೀವಿ ನಮ್ದು ಇರೋದಂಗ ಐತಿ, ಕಾಣ್ತೈತೆ ಅವ್ರಿಗೆ ಕಾಣ್ತೈತೆ. ಈ ಕಡೆಗೆ ಅಬಕಾರಿ ಇಲಾಖೆ ಬಾರ್ ಗೌರ್ಮೆಂಟ್ ಅದು ಯೂಸ್ ನರ್ಕನ್ನು ಯೂಸ್ ಯೂಸ್ ಈ ರೋಡ್ ಹೇಳ್ಬಾರ್ದು ನಿಮಿಷ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪ್ಪರಗಟ್ಟಿ ಗ್ರಾಮದಲ್ಲಿ ಸುಮಾರು 4-5 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಆ ರಸ್ತೆಯಲ್ಲಿ ನಾಮಕಾವಸ್ಥೆಗೆ ಮಾತ್ರ ಕಲ್ಲುಗಳನ್ನ ಹಾಕಲಾಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಗುತ್ತಿಗೆದಾರರು ಇಲ್ಲಿ ನಿರ್ಲಕ್ಷ್ಯತನವನ್ನ ತೋರಿದ್ದಾರೆ. ಸುಮಾರು 25-30 ವರ್ಷಗಳಿಂದ ಆ ರಸ್ತೆ ಅದೇ ರೀತಿ ಇದೆ. ಆದ್ರೂ ಕೂಡ ಈ ಬಗ್ಗೆ ಗ್ರಾಮಸ್ಥರು ಶಾಸಕರು ಅಧಿಕಾರಿಗಳು ಇವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ತಂದಿದ್ದಾರೆ. ಅವ್ರಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ, ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ರು. ಆದ್ರೂ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸದೆ ಅಲ್ಲಿ ರಸ್ತೆಯನ್ನ ಸರಿಪಡಿಸಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಮನವಿಗೂ ಅವರು ಮನವಿಯನ್ನ ಕೂಡ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಅದು
ಸರ್ಕಾರಿ ಹಾಸ್ಪಿಟಲ್ಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು. ಗರ್ಭಿಣಿಯರಾಗಿರ್ಬೋದು, ಯಾರೇ ಹೋದ್ರು ಕೂಡ ಅದೇ ರಸ್ತೆ ಮೂಲಕನೇ ಸಂಚಾರ ಮಾಡಬೇಕು. ಅಲ್ಲಿಂದ ಹಾಸ್ಪಿಟಲ್ ಅಂದ್ರೆ ಅಕ್ಕಪಕ್ಕದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅದೊಂದು ಹಾಸ್ಪಿಟಲ್ ಇರೋದು ಅಂತ ಕೂಡ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅವರ ಗ್ರಾಮಗಳಲ್ಲಿ ಯಾವುದೇ ರೀತಿ ಹಾಸ್ಪಿಟಲ್, ಸೊಸೈಟಿ, ಯಾವುದೇ ರೀತಿಯಾದಂತಹ ಸರ್ಕಾರಿ ಕಚೇರಿಗಳಿಲ್ಲ. ನಾವು ಏನೇ ಹೋದ್ರು ಬೆಣಕಲ್ ಗ್ರಾಮಕ್ಕೆ ಹೋಗ್ಬೇಕು. ಆ ಗ್ರಾಮದಲ್ಲೇ ಹಾಸ್ಪಿಟಲ್ ಇರುವಂತದ್ದು. ಮಧ್ಯರಾತ್ರಿಯಲ್ಲಾದ್ರೂ ಯಾರಿಗಾದ್ರೂ ಎಮರ್ಜೆನ್ಸಿ ಬರ್ಬೋದು, ಅಥವಾ ಗರ್ಭಿಣಿಯರು ಇರ್ಬೋದು, ಯಾರೇ ಹೋದ್ರು ಕೂಡ ನಾವು ಅದೇ ಗ್ರಾಮದಲ್ಲೇ ಇರ್ತೀವಿ. ಆ ರೋಡಲ್ಲಿ ಹೋಗೋದ್ಕಿಂತ ಗ್ರಾಮದಲ್ಲೇ ನಾವು ಪ್ರಾಣ ಬಿಡೋದ್ ಮೇಲು ಅನ್ನೋ ರೀತಿ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ರಸ್ತೆಯನ್ನ ದುರಸ್ತಿಗೊಳಿಸ್ಬೇಕು. ಯಾಕಂದ್ರೆ ಸಾವಿರಾರು ಜನ ಗ್ರಾಮಸ್ಥರು ಅದೇ ಗ್ರಾಮದಲ್ಲಿ ಓಡಾಡುವಂಥದ್ದು, ಹಾಸ್ಪಿಟಲ್ಗೂ ಕೂಡ ಹೋಗುವಂಥದ್ದು. ಹಾಸ್ಪಿಟಲ್ಗೆ ಹೋಗಿ ಅವರು ಅಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಅನಾಹುತ ಆಗ್ಬೋದು ಅಲ್ವಾ, ಅದೇ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು. ಈಗ ಯಾವುದೇ ರೀತಿ ಗಮನ ಕೊಡದೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾದಂತಹ ಸಮಯದಲ್ಲಿ ಬಂದು ನಿಮ್ಮ ಮೇಲೆ ಜವಾಬ್ದಾರಿ ಆಗೋದು. ಅಲ್ಲಿ ಯಾರಿಗಾದ್ರೂ ಹಾನಿ ಆದ್ರೆ ಯಾರು ಹೊಣೆ ಆಗ್ತಾರೆ? ಅಧಿಕಾರಿಗಳೇ ಹೊಣೆ ಆಗುವಂಥದ್ದು. ರಸ್ತೆಯನ್ನ ಯಾಕಂದ್ರೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿಯನ್ನ ಕೂಡ ಮಾಡಿದ್ರು, ಅಧಿಕಾರಿಗಳು ಯಾವುದೇ ರೀತಿ ಗಮನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯತನ ತೋರಿಸ್ತಿದ್ದಾರೆ ಅಂತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ.